ನಮಸ್ಕಾರ ಸ್ನೇಹಿತರೆ. ಒಂದೂರಲ್ಲಿ ರಾಜ ರಾಣಿ ಇದ್ದರು. ಅವರು ನಾಯಿಯನ್ನು ಸಾಕಿದ್ರು. ಇಬ್ಬರು ಒಂದೇ ಸಲ ಪ್ರೆಗ್ನೆಂಟ್ ಆಗಿದ್ರು, ರಾಣಿನೂ ಮತ್ತು ನಾಯಿನೂ. ಆಗ ಇವರು ಮಾವಿನ ಸೀಸನ್ ಬಂತು. ಆವಾಗ ರಾಣಿ ಮಾವಿನ ಹಣ್ಣು ತಿಂದ್ಬಿಟ್ಟು ಎದುರುಗಡೆ ನಾಯಿ ಇತ್ತು. ನಾಯಿಗೆ ಬರೀ ವಾಟೆ ಮಾತ್ರ ಹಾಕ್ತಿರ್ತಾಳೆ. ಆಗ ನಾಯಿ ಪ್ರೆಗ್ನೆಂಟ್ ಇರುತ್ತೆ ಅಲ್ವಾ, ಅದಕ್ಕೂ ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಬಟ್ ಆದರೆ ರಾಣಿ ಬರೀ ಓಟೆ ಹಾಕೋದ್ರಿಂದ ನಾಯಿಗೆ ತುಂಬ ಬೇಜಾರಾಗುತ್ತೆ. ಆವಾಗ ನಾಯಿ ಶಾಪ ಹಾಕುತ್ತೆ ರಾಣಿಗೆ, ನಿನಗೆ ಆಗುವಂಥ ಮಕ್ಕಳು ನನಗಾಗಲಿ, ನನಗಾಗುವಂಥ ಮಕ್ಕಳು ನಿನಗಾಗಲಿ ಅಂತೇಳ್ಬಿಟ್ಟು. ಆವಾಗ 9 ತಿಂಗಳು ತುಂಬುತ್ತೆ. ರಾಣಿಗೆ ಮರಿಗಳು ಹುಟ್ಟುತ್ತೆ. ನಾಯಿಗೆ ತುಂಬ ಸುಂದರವಾಗಿರುವಂಥ 2 ಹೆಣ್ಮಕ್ಳು ಹುಟ್ಟುತ್ತವೆ. ಸೊ ನಾಯಿ ಅಲ್ಲಿರೋದಕ್ಕೆ ಬಿಡೋದಿಲ್ಲ ಅಲ್ವಾ, ಹಾಗಾಗಿ ಅದೇನು ಮಾಡುತ್ತೆ, ಕಾಡಿಗೆ ಹೋಗುತ್ತೆ. ಕಾಡಿಗೆ ಹೋಗಿ ಅಲ್ಲೊಂದು ಗುಡಿಸಲು ಥರ ಮಾಡಿಕೊಂಡು ಅಲ್ಲಿ 2 ಹೆಣ್ಮಕ್ಳನ್ನು ಸಾಕುತ್ತೆ. ಬಟ್ಟೆಯಲ್ಲಿ ಊರಲ್ಲಿ ಒಣಗಾಕಿರ್ತಾರೆ, ಅಲ್ಲಿಂದೆಲ್ಲ ತೊಗೊಂಬಂದು ತುಂಬ ಕಷ್ಟಪಟ್ಟು ಸಾಕುತ್ತೆ. ಹಾಗಾಗಿ ಇಲ್ಲಿ ರಾಣಿಗೆ ನಾಯಿ ಮರಿಗಳೇ ಹುಟ್ಟುತ್ತೆ. ಇದನ್ನು ತೊಗೊಂಡೋಗಿ ಎಲ್ಲಾದರೂ ಬೇರೆ ಕಡೆ ಬಿಟ್ಬಿಟ್ಟು ಇರ್ತಾರೆ. ಸೊ ಒಂದು ಸ್ವಲ್ಪ ವರ್ಷ ಆದಮೇಲೆ ವಯಸ್ಸಿಗೆ ಬರುತ್ತೆ ಮಕ್ಕಳು, ಹೆಣ್ಮಕ್ಳು, ನಾಯಿದು. ಆವಾಗ ಒಂದು ಸಲ ರಾಜ ಮತ್ತು ಬೇರೆ ಊರಿನ ರಾಜ ಮತ್ತು ಮಂತ್ರಿ ಇಬ್ಬರು ಬೇಟೆ ಆಡಲು ಬರ್ತಾರೆ. ಬೇಟೆ ಆಡಲು ಬಂದಾಗ ರಾಜನಿಗೆ ತುಂಬ ಹೊಟ್ಟೆ ಹಸಿವಾಗುತ್ತೆ ಮತ್ತು ಬಾಯಾರಿಕೆ ಆಗುತ್ತೆ. ಆವಾಗ ಮಂತ್ರಿಗೆ ಹೇಳ್ತಾನೆ ರಾಜ, ನೋಡು ಎಲ್ಲಾದರೂ ನೀರು ಸಿಗುತ್ತಾ ಅಂತ ಹೇಳ್ತಾನೆ. ಆವಾಗ ಮಂತ್ರಿ ಸುಮಾರು ಕಡೆ ಹುಡುಕಿ ಮರ ಮೇಲೆ ಹತ್ತಿ ಎಲ್ಲ ನೋಡ್ತಾನೆ. ಆವಾಗ ಮರ ಮೇಲೆ ಹತ್ತಿದಾಗ ಒಂದು ಕಡೆ ಗುಡಿಸಲಿನಿಂದ ಹೊಗೆ ಹೋಗ್ತಾ ಇರುತ್ತೆ. ಸೊ ರಾಜನಿಗೆ ಹೇಳ್ತಾನೆ, ರಾಜಕುಮಾರ್ ಅವರೇ, ಅಲ್ಲಿ ಒಂದು ಗುಡಿಸಲಿದೆ, ಅಲ್ಲಿಂದ ಹೊಗೆ ಹೋಗ್ತಾ ಇದೆ, ಅಲ್ಲಿ ಹೋಗಿ ನೋಡೋಣ ಅಂತ. ಸರಿ ಹೋಗೋಣ ನಡಿ ಅಂತ ಹೋದಾಗ ಅಲ್ಲಿ ಬಾಗಿಲು ತಟ್ಟಾಗ ತುಂಬ ಭಯದಿಂದ ಬಾಗಿಲನ್ನ ತೆಗಿತಾರೆ ಹೆಣ್ಮಕ್ಳು. ಸೊ ರಾಜಕುಮಾರ ನೋಡಿ ಮತ್ತು ಮಂತ್ರಿ ಮಗನ ನೋಡಿಬಿಟ್ಟು ತುಂಬ ಇಬ್ಬರಿಗೂ ಇಷ್ಟ ಆಗುತ್ತೆ. 2 ಹೆಣ್ಮಕ್ಳನ್ನು. ದೊಡ್ಡವನು ರಾಜ ಮದುವೆ ಆಗ್ತಾನೆ, ಚಿಕ್ಕವನು ಚಿಕ್ಕ ಹೆಣ್ಣು ಮಗುನ ಮಂತ್ರಿ ಮಗ ಮದುವೆ ಆಗ್ತಾನೆ. ಸೊ ಆವಾಗ ಈಗ ಅಮ್ಮ ಬಂದರೆ ಹೇಗೆ ಗೊತ್ತಾಗುತ್ತೆ ನಾವಿಬ್ಬರು ಹೋಗೋದು ಅಂತೇಳಿ ಮಾಡ್ತಾಳೆ. ಚಿಕ್ಕವಳು ಒಂದು ಸರ ಇರುತ್ತೆ, ಮುತ್ತಿನ ಸರ, ಅದನ್ನು ಕಟ್ ಮಾಡಿ ಒಂದೊಂದಾಗಿ ಮಣಿನ ದಾರಿ ಉದ್ದಕ್ಕೂ ಹಾಕೊಂಡು ಹೋಗ್ತಾಳೆ. ಆಮೇಲೆ ಸರಿ ಹೋಗಿ ತಲುಪ್ತಾರೆ ಇವರು ಅರಮನೆಗೆ. ಆಮೇಲಿಂದ ನಾಯಿ ಬರುತ್ತೆ. ನೋಡಿದ್ರೆ ಗುಡಿಸಲಲ್ಲಿ ಹೆಣ್ಮಕ್ಳಿರೋದಿಲ್ಲ. ಆವಾಗ ಎಲ್ಲಿ ಅಂತ ತುಂಬ ಹುಡ್ಕಾಡಿದಾಗ ಅಲ್ಲಿ ಮಗಳು ಹಾಕ್ಕೊಂಡಿರೋ ಸರದ ಗುಂಡು ಸಿಗುತ್ತೆ, ಮುತ್ತು. ಸೊ ಅದನ್ನೇ ಫಾಲೋ ಮಾಡಿಕೊಂಡು ಅರಮನೆಗೆ ಹೋಗುತ್ತೆ. ಹೋದಾಗ ದೊಡ್ಡವಳ ಹತ್ರ ಹೋಗ್ತಾಳೆ. ಹೋದರೆ ಅವಳು ರಾಣಿ ಅಲ್ವಾ, ಅಮ್ಮ ನಾಯಿ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಆಮೇಲೆ ಅವಮಾನ ಆಗುತ್ತೆ ಅಂತೇಳ್ಬಿಟ್ಟು ಏನು ಮಾಡ್ತಾಳೆ, ಅನ್ನ ಮಾಡಿರೋ ಗಂಜಿ ಇರುತ್ತಲ್ಲ ಅದನ್ನು ಎತ್ತಿ ನಾಯಿ ಮೇಲೆ ಹಾಕ್ಬಿಡ್ತಾಳೆ. ಸರಿ ಅಂತೇಳ್ಬಿಟ್ಟು ಅದು ಪಾಪ ಕುಯ್ ಅಂತ ಇದು ಮಾಡಿಕೊಂಡು ಸಣ್ಣ ಮಗಳ ಹತ್ರ ಬರುತ್ತೆ. ಅಮ್ಮ ಯಾರಮ್ಮ ಇದು ಮಾಡಿದ್ದು ಹೀಗೆ ಅಂತ ಹೇಳಿದಾಗ, ಏನಿಲ್ಲ ಹಿಂಗಾಯಿತು ಅಂತ ಹೇಳ್ತಾಳೆ. ಸೊ ನಾನು ಜಾಸ್ತಿ ದಿನ ಬದುಕಲ್ಲ ಮಗಳೇ, ನನ್ನ ಒಂದು ಡಬ್ಬಿಯಲ್ಲಿ ಹಾಕ್ಬಿಟ್ಟು ಒಂದು ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟು ಇಡು ಅಂತ ಹೇಳಿಬಿಟ್ಟು ಸತ್ತೋಗ್ತಾಳೆ. ಸೊ ಇವಳು ಏನು ಮಾಡ್ತಾಳೆ, ಒಂದು ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟು ಡೈಲಿ ಅದಕ್ಕೆ ಪೂಜೆ ಮಾಡ್ತಾಳೆ. ಒಂದಿನ ಮಂತ್ರಿ ಮಗ, ಏನು ಇದು ತುಂಬ ಘಮಘಮವಾಗಿ ವಾಸನೆ ಬರುತ್ತಲ್ಲ ಈ ರೂಮಿಂದ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆವಾಗ ನೀವು ಅದನ್ನು ಓಪನ್ ಮಾಡಬೇಡಿ, ದಯವಿಟ್ಟು ಬೇಡ ಓಪನ್ ಮಾಡಿಬಿಡಿ ಅಂತ. ಇಲ್ಲ, ನಾನು ಓಪನ್ ಮಾಡಿ ನೋಡಲೇಬೇಕು, ಏನಿದು ತುಂಬ ಘಮ್ ಅಂತ ವಾಸನೆ ಬರುತ್ತಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಓಪನ್ ಮಾಡಿ ನೋಡಿದ್ರೆ ನಾಯಿ ಎಷ್ಟು ಇತ್ತೋ ಅಷ್ಟು ಚಿನ್ನದ ಗಟ್ಟಿ ಆಗುತ್ತೆ. ಆವಾಗ ಇವರು ತುಂಬಾ ಸಾಹುಕಾರ ಆಗ್ತಾರೆ. ಆವಾಗ ಅವಳು ಅಕ್ಕ ಹೇಳ್ತಾಳೆ, ನಿನಗೆ ಹೇಗೆ ಇಷ್ಟೊಂದು ಇದಾಯಿತು ಅಂತ ಹೇಳಿದ್ರೆ, ಅಮ್ಮ ಬಂದಿದ್ರು ಈ ಥರ ಆಯಿತು. ಅಯ್ಯೋ ನಾನು ಆವಾಗ ಅವಳು ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತಬಿಟ್ಟು. ಹಾಗಾಗಿ ದಯವಿಟ್ಟು ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಮಕ್ಕಳೇ. ಹಾಗೆ ನನ್ನ ಸ್ಟೋರಿನೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.